ಹೆಮ್ಮಣಕೆರೆ ಮತ್ತು ಹೆಬ್ಬಾಳ ಗ್ರಾಮದ 55 ಎಕರೆ ಜಮೀನನ್ನ ಹಿಂದೆ 2000ರಲ್ಲಿ ಜೂನ್ 2000ರಲ್ಲಿ SM ಕೃಷ್ಣ ಅವರ ಸರ್ಕಾರ ಇರುವಂಥ ಸಂದರ್ಭದಲ್ಲಿ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟಲ್ಲಿ ಇಲ್ಲೊಂದು ಮಲ್ಟಿ ಮೋಡ್ ಬೇರೆ ಬೇರೆ ರೀತಿಯ ಕಲ್ಚರಲ್ ಆಕ್ಟಿವಿಟೀಸ್ ಬರಬೇಕು, ಹೋಟೆಲ್ಗಳು ಬರಬೇಕು ಅಂತ ಹೇಳಿ ಯೋಚನೆ ಮಾಡಿ ಜಮೀನು ಅಕ್ವಿಷನನ್ನು ಮಾಡಲಾಗಿತ್ತು. ಎರಡೂ ಗ್ರಾಮದ ರೈತರು ಅವತ್ತು ಜಮೀನನ್ನು ಕೊಟ್ಟಿದ್ರು. ಈ ಊರಲ್ಲಿ ಯಾವುದೋ ಒಂದು ಒಳ್ಳೆಯ ಕೆಲಸ ಆಗುತ್ತೆ ಅನ್ನುವಂಥ ಕಾರಣಕ್ಕಾಗಿ 2004ರಲ್ಲಿ ಫೈನಲ್ ನೋಟಿಫಿಕೇಶನ್ ಆಯಿತು. ಇವತ್ತಿನ ತನಕ ಈ ಜಮೀನು ಹೀಗೆ ಖಾಲಿ ಬಿದ್ದಿದೆ ಮತ್ತು ಇಲ್ಲಿ ಕಸ ತುಂಬ್ತಾ ಇದೆ. ನಂಬರ್ 1, ರೈತರಿಗೆ ಕಾಂಪನ್ಸೇಷನ್ ಕೊಟ್ಟಿಲ್ಲ. ಅವತ್ತಿನ ಮಾರ್ಕೆಟ್ ವ್ಯಾಲ್ಯೂಗೆ ಅಥವಾ ಇವತ್ತು ತೊಗೊಂಡ್ರೆ ಇವತ್ತಿನ ಮಾರ್ಕೆಟ್ ವ್ಯಾಲ್ಯೂಗೆ ನಮ್ಮ ರೈತರಿಗೆ ಕಾಂಪನ್ಸೇಷನ್ ಕೊಡಬೇಕು, ಪರಿಹಾರ ಕೊಡಬೇಕು, ಅದು ಮಾಡಿಲ್ಲ. ಎರಡನೇದು KADB ಅವತ್ತು ಲ್ಯಾಂಡನ್ನು ಲೇಕ್ಯೂ ಟೂರಿಸಂ ಸಲುವಾಗಿ ಎಕ್ವಿಷನ್ ಮಾಡಿತ್ತು. ಇದರ ಓನರ್ ಇವತ್ತಿಗೂ KADB ಇದೆ. KADB ಎಕ್ವಿಷನ್ ಮಾಡಿದ್ದು ಲೇಕ್ಯೂ ಸಲುವಾಗಿ. ಲೇಕ್ಯೂಗೆ ಇನ್ನೂ ಜಮೀನು ಶಿಫ್ಟ್ ಆಗಿಲ್ಲ. ಅಂದರೆ KADB ಈ ಜಮೀನನ್ನು ಯಾಕೆ ಈ ಥರ ಇಟ್ಕೊಂಡಿದೆ? ಇದರ ಉದ್ದೇಶ ಏನು? ಮಧ್ಯದಲ್ಲಿ ಹಲವಾರು ಜನ ಕೋರ್ಟಿಗೆ ಹೋದ್ರು, BDAಗೆ ಎಕ್ವಿಷನ್ ಆಯಿತು, BDAದ ಕೇಸ್ ಕ್ವಾಶ್ ಆಯಿತು ಕೋರ್ಟಲ್ಲಿ. KADB ಜೊತೆ ಈ ಜಮೀನು ಉಳ್ಕೊಂಡಿದೆ. ಇವತ್ತು ಫೈನಲ್ ಆಗಿ 48 ಎಕರೆ ಜಮೀನು ಮಧ್ಯದಲ್ಲಿ 4.5 ಎಕರೆ ಬೇರೆ ಕಂಪನಿಗೆ ಹೋಯಿತು, ಲಕ್ಷ್ಮಿ ಟೂರಿಸಂ ಅನ್ನುವಂಥವ್ರಿಗೆ ಹೋಯಿತು. ಕೆಲವು ಭಾಗ ಮೆಟ್ರೋಗೆ ಹೋಯಿತು, ರಸ್ತೆಗೆ ಹೋಯಿತು, NHಗೆ ಹೋಯಿತು. ಫೈನಲ್ ಆಗಿ 48 ಎಕರೆ ಏನು ಉಳ್ಕೊಂಡಿದೆ. ಈ ಜಮೀನಲ್ಲಿ ಮಲ್ಟಿ ಮೋಡೋ ಟ್ರಾನ್ಸ್ಪೋರ್ಟ್ ಹಬ್ ಅನ್ನು ಮಾಡಬೇಕು ಅನ್ನುವಂಥದ್ದು ಸಾರ್ವಜನಿಕರ ಬೇಡಿಕೆ. ಅದರ ಸಲುವಾಗಿ ಈ ಎಲ್ಲ ರೈತರು ಜಮೀನನ್ನು ಕೊಟ್ಟಿದ್ದಾರೆ. ಇಲ್ಲಿ ಮೆಟ್ರೋ ಹೋಗ್ತಾ ಇದೆ, 3-4 ಕಡೆಗೆ ಕನೆಕ್ಷನ್ ಆಗ್ತಾ ಇದೆ. ಅಂದರೆ ಅಷ್ಟೊಂದು ದೊಡ್ಡ ಪ್ರಮಾಣದ ಸ್ಟೇಷನ್ ಬೇಕು, ಹತ್ತೋದು ಇಳಿಯೋದು ಬೇಕು. ಎರಡನೇದು ಇಲ್ಲಿ BMTCಯ ಡಿಪೋ ಇದೆ, ಅದನ್ನು ಅಭಿವೃದ್ಧಿಪಡಿಸಬೇಕು. ಮೂರನೇದು ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಏರ್ಪೋರ್ಟಿಗೆ ಇದೇ ದಾರಿ, ಈ ದಾರಿಯ ಮೂಲಕನೇ ಏರ್ಪೋರ್ಟಿಗೆ ಬೆಂಗಳೂರಿನ ಜನ ಹೋಗಬೇಕಾಗಿದೆ. ಒಂದು ದಿನಕ್ಕೆ ಸುಮಾರು 1.5 ಲಕ್ಷ ವೆಹಿಕಲ್ಗಳು ಈ ಹೆಬ್ಬಾಳ ರಸ್ತೆಯಿಂದ ಓಡಾಡುತ್ತವೆ. ದಿನಕ್ಕೆ 4ರಿಂದ 5 ಸಾವಿರ ವಾಹನಗಳು ವಿಮಾನ ನಿಲ್ದಾಣಕ್ಕೆ ಓಡಾಡ್ತಿದ್ದಾವೆ. ನಮ್ಮ ಅಪೇಕ್ಷೆ ಇರುವಂಥದ್ದು ಇಷ್ಟೊಂದು ದೊಡ್ಡ ಪ್ರಮಾಣದ ವೆಹಿಕಲನ್ನು ದೇವನಹಳ್ಳಿ ರಸ್ತೆಯಲ್ಲಿ ಬಿಟ್ಬಿಟ್ಟು ಇಲ್ಲೇ ಏರ್ಪೋರ್ಟ್ ಹೋಗೋವರಿಗೆ ಇಲ್ಲೇ ಏನಾದರೂ ಪರಿಹಾರ ಕೊಡೋಕ್ಕಾಗತ್ತಾ? ಇಲ್ಲೇ ಅವರು ಬೋರ್ಡಿಂಗ್ ಪಾಸ್ ತಗೊಳಕ್ಕಾಗತ್ತಾ? ಆ ರೀತಿಯ ವ್ಯವಸ್ಥೆಯನ್ನು ಇಮಿಗ್ರೇಷನ್ ಆಗ್ಬೋದು, ಬೋರ್ಡಿಂಗ್ ಪಾಸ್ ತಗೊಳ್ಳುವಂಥದ್ದು, ಅದನ್ನು ನಮ್ಮ ಏರ್ಪೋರ್ಟ್ ಅಥಾರಿಟಿ ಇಲ್ಲೇ ಅವರಿಗೊಂದು ಆಫೀಸನ್ನು ಮಾಡಿಕೊಟ್ರೆ ಇಲ್ಲೇ ಅರ್ಧ ಕೆಲಸ ಮುಗ್ದೋಗುತ್ತೆ. ಅಷ್ಟೊಂದು ದೊಡ್ಡ ಪ್ರಮಾಣದ ವಾಹನಗಳು ನಮ್ಮ ದೇವನಹಳ್ಳಿ ರಸ್ತೆಯಲ್ಲಿ ಹೋಗೋದು ನಿಂತೋಗುತ್ತೆ. ಒಂದು ಸಬರ್ಬನ್ಗೆ ಜಮೀನು ಬೇಕು. ಎರಡನೇದು ರಿಂಗ್ ಏನು ರೈಲ್ವೆ ಮಾಡೋಕ್ಕೆ ಹೊರಟಿದ್ದಾರೆ ಇವತ್ತು ಹೊಸದಾಗಿ ಸರ್ಕಾರ, ಅದಕ್ಕೆ ಜಮೀನು ಬೇಕು. ಅದರ ಸ್ಟೇಷನ್ಗೆ ಜಮೀನು ಬೇಕು, BMTCಗೆ ಜಮೀನು ಬೇಕು, ಏರ್ಪೋರ್ಟ್ಗೆ ಹೋಗುವಂಥ ವ್ಯವಸ್ಥೆಗೆ ನಮಗೆ ಜಮೀನು ಬೇಕು. ನಾನು ಸರ್ಕಾರಕ್ಕೆ ಒಂದೇ ಕೇಳಕ್ಕೆ ಇಚ್ಛೆ ಪಡುವಂಥದ್ದು, ಮೇ 1ನೇ ತಾರೀಕು ನಿಮ್ಮದೇ ಸರ್ಕಾರ ನಿರ್ಧಾರ ತಗೊಂತು. ಇಲ್ಲಿ ಫೋಟೋ ಇದೆ. ನಿಮ್ಮದೇ ಸರ್ಕಾರ 1 ತಿಂಗಳ ಹಿಂದೆ ನಿರ್ಧಾರ ತಗೊಂತು. ಈ 45 ಎಕರೆಯನ್ನು ನಾವು BMRCLಗೆ ಕೊಡ್ತೀವಿ, ಅಂದರೆ ಮಲ್ಟಿ ಮೋಡು ಒಂದು ಟ್ರಾನ್ಸ್ಪೋರ್ಟ್ ಹಬ್ ಮಾಡ್ತೀವಿ. ಕೇವಲ 1 ತಿಂಗಳಲ್ಲಿ ಇದು ವ್ಯತ್ಯಾಸ ಆಯಿತು. ಯಾಕೆ ವ್ಯತ್ಯಾಸ ಆಯಿತು? ಯಾವ ರಿಯಲ್ ಎಸ್ಟೇಟ್ ಅವರು ನಿಮ್ಮನ್ನು ಭೇಟಿಯಾದರು? ಯಾವ ರಿಯಲ್ ಎಸ್ಟೇಟ್ ಸಲುವಾಗಿ ನೀವು ಕೆಲಸ ಮಾಡ್ತಾ ಇದ್ದೀರಿ? ಯಾರೇನ ಓಲೈಕೆ ಮಾಡ್ತಾ ಇದ್ದೀವಿ ಅಥವಾ ಯಾರಿಂದ ಶೂಟ್ ಕೇಸ್ ಬಂತು? ಇದು ನಮಗೆ ಇವತ್ತು ಗೊತ್ತಾಗಬೇಕಾಗಿದೆ. ನಮ್ಮ ರೈತರಿಗೂ ಇದು ಗೊತ್ತಾಗಬೇಕಾಗಿದೆ. ಯಾಕಂದರೆ ಇದು ಭೂಮಿ ರೈತರದ್ದು, ಅವರ ತಾತಂದು, ಅವರ ಮುತ್ತಾತಂದು ಕಷ್ಟಪಟ್ಟು ದುಡ್ದವರವರು. ಅದಕ್ಕಾಗಿ ನಾನು ಇವತ್ತು ಭಾಳ ಆಗ್ರಹಪೂರ್ವಕವಾಗಿ ಹೇಳ್ತೀನಿ, ಇಲ್ಲಿ ಮಲ್ಟಿ ಮೋಡ್ ಟ್ರಾನ್ಸ್ಪೋರ್ಟ್ ಹಬ್ಬು ಅಥವಾ ಮಲ್ಟಿ ಮೋಡ್ ಟ್ರಾನ್ಸ್ಪೋರ್ಟು ಒಂದು ಸಿಸ್ಟಮ್ ಇಲ್ಲಿ ಕ್ರಿಯೇಟ್ ಆಗಬೇಕು. ಇದಕ್ಕೆ ನಮಗೆ ಈ 48 ಎಕರೆ ಜಮೀನು ಬೇಕು.
ನೀವು ಅದನ್ನು 9 ಎಕರೆಗೆ ಇಳಿಸಿದಿರಿ. 9 ಎಕರೆ ಯಾವ ಇಷ್ಟೊಂದು ಟ್ರಾನ್ಸ್ಪೋರ್ಟ್ ಹಬ್ ಅನ್ನ ಇಲ್ಲಿ ನಿರ್ಮಾಣ ಮಾಡೋಕ್ಕಾಗಲ್ಲ. ಅದರ ಜೊತೆಗೆ ಇವತ್ತು ನಾವು ಇನ್ನೊಂದು ಜಾಗಕ್ಕೆ ವಿಸಿಟ್ ಮಾಡ್ತಾ ಇದ್ದೀವಿ. ಯಾರು ಜವಾಬ್ದಾರಿ ಈ ಜಾಗಕ್ಕೆ? ಇಲ್ಲೇ ರೋಹಿಂಗ್ಯಾಸ್ ಬಂದು ಯಾವುದ್ಯಾವುದೋ ಆಧಾರ್ ಕಾರ್ಡನ್ನು ಇಟ್ಕೊಂಡು ಕ್ರಿಮಿನಲ್ಸು ಮನೆ ಮಾಡ್ಕೊಂಡು ವಾಸ ಮಾಡ್ತಾ ಇದ್ದಾರೆ. ಹೆಂಗ್ ಬಿಟ್ರಿ ನೀವು? ಹೆಂಗ್ ಬಿಟ್ರಿ? ಇದರ ಬಗ್ಗೆ ಎನ್ಕ್ವೈರಿ ಆಗಬೇಕಾಗಿದೆ. ನಾನು ಆ ಜಾಗಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿರುವಂಥ ಎಲ್ಲ ಯಾವ ಆಧಾರ್ ಕಾರ್ಡ್ ಇದೆ ಅದನ್ನು ನಮ್ಮ ಪೊಲೀಸರು ಕಾಪಿ ಕೊಡಬೇಕು. ಎಣ್ಣೆಯವರು ಇದರ ಎನ್ಕ್ವೈರಿ ಮಾಡಬೇಕು. ದೇಶಕ್ಕೆ ದ್ರೋಹ ಮಾಡುವಂಥ ಶಕ್ತಿಗಳು ಇಲ್ಲಿ ಬಂದು ನೆಲೆಸಿದ್ದಾರೆ ನಮ್ಮ ಜಮೀನಲ್ಲಿ. ಅದಕ್ಕಾಗಿ ದಯಮಾಡಿ ಇವತ್ತು ಈ ಜಾಗವನ್ನು 48 ಎಕರೆಯನ್ನು ಸರ್ಕಾರ KIDBಗೆ ತಗೋಬೇಕು ಮತ್ತು ಮಲ್ಟಿಮೋಡ್ ಸಿಸ್ಟಮ್ ಮಾಡೋಕ್ಕೆ BMRC ಅಲ್ಲಿ ಇರ್ಬೋದು, BMTC ಇರ್ಬೋದು, ಅಥವಾ ಏರ್ಪೋರ್ಟ್ ಅಥಾರಿಟಿ ಇರ್ಬೋದು, ಇವರಿಗೆ ಸರ್ಕ್ಯೂಟ್ ರೈಲ್ವೆ ಇರ್ಬೋದು, ಅಥವಾ ರಿಂಗ್ ರೈಲ್ವೆ ಇರ್ಬೋದು, ಇವರಿಗೆ ಇದನ್ನು ಜಮೀನು ಆಫೀಸ್ಗಳು ಮಾಡೋಕ್ಕೆ, ಅವರ ಸ್ಟೇಷನ್ ಮಾಡೋಕ್ಕೆ ಕೊಡಬೇಕು. ಮತ್ತು ರೈತರಿಗೆ ಇವತ್ತಿನ ಮಾರ್ಕೆಟ್ ವ್ಯಾಲ್ಯೂಯಲ್ಲಿ ಅವರಿಗೆ ಕಾಂಪನ್ಸೇಷನ್ ಕೊಡಬೇಕು ಅನ್ನುವಂಥ ಆಗ್ರಹವನ್ನು ನಾನು ಇವತ್ತು ಮಾಡ್ತಾ ಇದ್ದೀನಿ. ನಾವು ಇವತ್ತು ಅಲ್ಲಿಗೆ ಕೂಡ ಯಾರು ಇಲ್ಲಿ ಕಸ ತಂದು ಹಾಕ್ತಿದ್ದಾರೆ, ಹೈಕೋರ್ಟ್ ಆರ್ಡರ್ ಇದೆ, ಓಪನ್ ಜಾಗದಲ್ಲಿ ಕಸ ತಂದು ಹಾಕೋದು, ಅದನ್ನು ಸುಡೋದು ಕ್ರಿಮಿನಲ್ ಕೇಸ್ ಹಾಕ್ತೀರಿ ನೀವು. ಇಲ್ಲಿ ಆ ರೀತಿಯ ಯಾರೋ ಬೇರೆ ರಾಜ್ಯದವರು ಬೇರೆ ದೇಶದವರು ಬಂದು ಇಲ್ಲಿ ಉಳಿಯೋಕ್ಕೆ ನೀವು ಹೆಂಗೆ ಅವಕಾಶ ಕೊಟ್ರಿ? ಅದಕ್ಕಾಗಿ ಇದೆಲ್ಲವನ್ನು ಕೂಡ ತಕ್ಷಣ ಖಾಲಿ ಮಾಡಿಸ್ಬೇಕು. ಅವರೆಲ್ಲರ ಡೀಟೇಲ್ಸ್ ತಗೋಬೇಕು. ಅವ್ರು ಯಾವ ರಾಜ್ಯದಿಂದ ಬಂದಿದ್ದಾರೆ ನಾನು ಅಲ್ಲಿಗೆ ಬರಿತೀನಿ. ಈ ಒಂದು ಆಧಾರ್ ಕಾರ್ಡಲ್ಲಿ ನಿಮ್ಮ ರಾಜ್ಯದಲ್ಲಿ ಯಾರಿದ್ರು ಅಂತ ನಾನು ಪೊಲೀಸರಿಗೆ ಇವತ್ತು ನಾವು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಪೊಲೀಸರು ಅಷ್ಟೂ ಜನರ ಆಧಾರ್ ಕಾರ್ಡನ್ನು ಇವತ್ತು ಸಂಗ್ರಹ ಮಾಡಬೇಕು. ಸಂಗ್ರಹ ಮಾಡಿ ನಂಗೊಂದು ಕಾಪಿ ಕೊಡಿ. ಕೇಂದ್ರ ಹೋಮ್ ಅಫೇರ್ಸ್ಗೆ ನಾನು ಬರಿತೀನಿ, ಇವ್ರು ಯಾರು ಬೆಂಗಳೂರಲ್ಲಿ ಬಂದು ವಾಸ ಮಾಡ್ತಿದ್ದಾರೆ ಇವರನ್ನು ಪತ್ತೆ ಮಾಡಿ ಅಂತ ನಾನು NIAಗೂ ಬರಿತೀನಿ. ಅದಕ್ಕಾಗಿ ಇದನ್ನು ತನಿಖೆ ಆಗಬೇಕನ್ನುವಂಥ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ಮೇಡಮ್, ಇದು GST ಮೇಡಮ್, ಈಗ 20 ಲಕ್ಷದ ಮೇಲ್ಪಟ್ಟಂತೆ ಅದರಲ್ಲೂ ಬಡ ಏನು ಬೀದಿ ವ್ಯಾಪಾರಿಗಳ ಮೇಲೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಇದರ ಬಗ್ಗೆ ಏನು ಅಂತ ಹೇಳಿ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಮಾತಾಡ್ತಾರೆ ಮತ್ತು ಚರ್ಚೆನೂ ಆಗಬೇಕು. ಚರ್ಚೆ ಜನಕ್ಕೆ ಅನುಕೂಲ ಆಗುವ ಹಾಗೆ ಯಾವ ರೀತಿ ಆಗಬೇಕು ಅದರ ಬಗ್ಗೆ ಚರ್ಚೆ ಆಗಬೇಕು. ಭೈರತಿ ಬಸವರಾಜು 2 FIR ಕಾಪಿ ಇದೆ. ಒಂದು FIR ಕಾಪಿಯಲ್ಲಿ ಭೈರತಿ ಕಾಪಿಯಲ್ಲಿ ಫಸ್ಟ್ FIR ಕಾಪಿ, ಇದರಲ್ಲಿ ಭೈರತಿ ಬಸವರಾಜ್ ಅವರ ಹೆಸರು ಇಲ್ಲ, ಉಲ್ಲೇಖ ಇಲ್ಲ. 2ನೇ FIR ಕಾಪಿಯಲ್ಲಿ ವಿಜಯಲಕ್ಷ್ಮಿ ಅವರು ಅವರ ಹೆಸರು ಹೇಳಿದ್ದಾರೆ ಅಂತ ಪೊಲೀಸರು ಬರ್ಕೊಂಡಿದ್ದಾರೆ. ವಿಜಯಲಕ್ಷ್ಮಿ ಹೇಳಿಲ್ಲ. ಇವತ್ತು ನೀವೇ ಹೋಗಿ ವಿಜಯಲಕ್ಷ್ಮಿ ಅವರಿಗೆ ಮಾತಾಡಿದ್ರು ಕೂಡ ನಾನು ಭೈರತಿ ಬಸವರಾಜ್ ಅವರ ಹೆಸರು ಹೇಳಿಲ್ಲ, ಯಾಕೆಂದರೆ ಭೈರತಿ ಬಸವರಾಜ ಆ ಸ್ಪಾಟಲ್ಲಿ ಇರಲಿಲ್ಲ. ಇದನ್ನು ಅವರು ಸ್ಪಷ್ಟ ಮಾಡಿದ್ದಾರೆ. ಇದು 2ನೇ FIR ಕಾಪಿ, ಇದು ಮೊದಲನೇ FIR ಕಾಪಿ. ಒಂದು ಸರ್ಕಾರದಲ್ಲಿ ಒಂದು ಪೊಲೀಸ್ ಸ್ಟೇಷನಲ್ಲಿ 2ನೇ FIR ಕಾಪಿ ಹೆಂಗೆ ಬರುತ್ತೆ? ಯಾಕೆ ಬರುತ್ತೆ? ಯಾವ ದುರುದ್ದೇಶದಿಂದ ಬರುತ್ತೆ? ಇದನ್ನು ಇವತ್ತು ಸರ್ಕಾರ ಸ್ಪಷ್ಟ ಮಾಡಬೇಕು, ಪೊಲೀಸರು ಸ್ಪಷ್ಟ ಮಾಡಬೇಕು. ಉದ್ದೇಶಪೂರ್ವಕವಾಗಿ ಭೈರತಿ ಬಸವರಾಜನ್ನ ಇದರಲ್ಲಿ ಸಿಲುಸಕ್ಕೆ 2 FIR ಅನ್ನ ಹಾಕಿದ್ದಾರೆ. ಇದು ಸರ್ಕಾರದ ಮಸಲತ್ತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.